ಹಲೋ ಫ್ರೆಂಡ್ಸ್, ಇವತ್ತು ನಾವು ಕುಚ್ಚು ಹೇಗೆ ಹಾಕೋದು ಅಂತ ಹೇಳ್ಕೊಡೋಣ ಅಂದ್ಕೊಂಡಿದ್ದೀವಿ. ಸೊ ಇದು ಒಂದು ಸೀರೆ ತೊಗೊಂಡಿದ್ದೀವಿ. ಆ ಸೀರೆನಲ್ಲಿ ಯಾವ್ಯಾವ ಕಲರ್ ಇದೆಯೋ ಆ ಕಲರ್ನ ನಾವು ಚೂಸ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿರೋ ಕಲರ್ನ ನಾವು ಚೂಸ್ ಮಾಡ್ಕೊಳ್ತಾ ಇದ್ದೀವಿ. ಇದು ಎಷ್ಟು ಕಲರ್ ಇದೆಯೋ ಅಷ್ಟು ಕಲರ್ ಚೂಸ್ ಮಾಡ್ಕೊಂಡಿದ್ದೀವಿ. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಫಸ್ಟು ಥ್ರೆಡ್ ತೊಗೋಬೇಕಾಗುತ್ತೆ. ಥ್ರೆಡ್ನ ತೊಗೊಂಡು ಹೀಗೆ ಫಸ್ಟು ಒಂದು ನಾಟ್ ಮಾಡಬೇಕಾಗತ್ತೆ. ಕೆಳಗಿಂದ ತಗೊಂಡು ನಾಟ್ ಮಾಡಿಕೊಂಡು ಕೆಳಗೆ ನಾಟ್ ಮಾಡಾದ್ಮೇಲೆ ಒಂದು ಚೈನ್ ಸ್ಟಿಚ್ ಹಾಕೋಬೇಕಾಗತ್ತೆ. ಚೈನ್ ಸ್ಟಿಚ್ಚು 1 2 3 ಆದಮೇಲೆ ಅದನ್ನು ನಾಟ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ನಾಟ್ ಮಾಡಿ ಲಾಕ್ ಮಾಡಬೇಕಾಗುತ್ತೆ. ಇಲ್ಲಿ ಕೂಡ ಸೇಮ್ 1 2 3 3 ಚೈನ್ ಸ್ಟಿಚ್ ಆದಮೇಲೆ ಲಾಕ್ ಮಾಡಬೇಕಾಗುತ್ತೆ. ಹೀಗೆ ಮತ್ತು 1 2 3 ಚೈನ್ ಸ್ಟಿಚ್ ಆದಮೇಲೆ ಲಾಕ್ ಮಾಡ್ಕೋಬೇಕಾಗುತ್ತೆ. ಲಾಕ್ ಮಾಡಿಕೊಂಡು ಸೇಮ್ ಪ್ರೊಸೀಜರ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. 1 2 3 ಸೊ ಸೇಮ್ ಹೀಗೆ 3 ಚೈನ್ ಹಾಕಿ ಒಂದು ನಾಟ್ ಮಾಡಿಕೊಂಡು ಮತ್ತೆ 3 ಚೈನ್ ಹಾಕಿ ಹೀಗೆ ಫುಲ್ಲು ಕಂಟಿನ್ಯೂ ಅದೇ ಥರನೇ ಇರುತ್ತೆ. ನೋಡಿ, ಹಾಗೆ ಚೈನ್ ಲಾಕ್ ಮಾಡಿಕೊಂಡು 3 ಚೈನ್ ಹಾಕಿ ಮತ್ತೆ ನಾಟ್ ಮಾಡೋ ಥರ. ಫಸ್ಟ್ ಇದು ಸಿಂಪಲ್ ಡಿಸೈನ್ ಆಗಿರೋದ್ರಿಂದ ಸಿಂಪಲ್ ಕುಚ್ಚು ತೋರಿಸ್ತಿರೋದು. ಜಸ್ಟ್ ಒಂದು ಲೈನ್ ಅಷ್ಟೇ ಹಾಕಬೇಕಾಗಿರೋದು ಕ್ರೋಶ ಹೀಗೆ ಲಾಕ್ ಮಾಡಿಕೊಂಡು ಮತ್ತೆ 3 ಚೈನ್ ಹಾಕಬೇಕಾಗುತ್ತೆ. 1 2 3 ಮತ್ತು ಇವಾಗ ಲಾಕ್ ಮಾಡ್ಕೊಳ್ಳಿ. ಹೀಗೆ 1 2 3 ನೋಡಿ, ಈಗ ಕಂಪ್ಲೀಟ್ ಆಗಿದೆ. ಕ್ರೋಶ ವರ್ಕು ಹೇಗೆ ಕಂಪ್ಲೀಟ್ ಆಗಿದೆ ಅಂತ ತೋರಿಸ್ತಿದ್ದೀವಿ. ಕಂಪ್ಲೀಟ್ ಹಾಕಿದ್ದೀವಿ ಅದನ್ನು. ಕ್ರೋಶ ವರ್ಕು ಜಸ್ಟ್ ಒಂದು ಲೈನ್ ಅಷ್ಟೇ ಅದು. ನೋಡಿ, ಇವತ್ತು ನಾವು ಪರ್ಪಲ್, ಪಿಂಕ್, ಸ್ಕೈ ಬ್ಲೂ ಇರೋ ಸೀರೆನ ಕುಚ್ಚು ಹಾಕಬೇಕು ಅಂದ್ಕೊಂಡಿದ್ದೀವಿ. ಇದಕ್ಕೆ ಮ್ಯಾಚ್ ಕೂಡ ಮಾಡೋವಂಥ ದಾರ ಇದು ಗೋಲ್ಡ್ ಲೇಸ್ ಇರೋದ್ರಿಂದ ಗೋಲ್ಡ್ದು ಥ್ರೆಡ್ ತೊಗೊಂಡಿದ್ದೀವಿ. ಇರೋದ್ರಿಂದ ಪರ್ಪಲ್ ಕಲರ್ ತೊಗೊಂಡಿದ್ದೀವಿ. ಪಿಂಕ್ ಕಲರ್ ಇರೋದ್ರಿಂದ ಪಿಂಕ್ ಕಲರು. ಇದು ಸ್ಕೈ ಬ್ಲೂ ಕಲರ್ದು ಥ್ರೆಡ್ ತೊಗೊಂಡಿದ್ದೀವಿ. ಈಗ ಹೇಗೆ ಮ್ಯಾಚ್ ಮಾಡಿ ನಾವು ಹಾಕೋದು ಅಂತ ನೋಡೋಣ ಈ ವಿಡಿಯೋನಲ್ಲಿ. ಕಂಟಿನ್ಯೂ ನೋಡ್ಕೊಳ್ಳಿ ಹೇಗೆ ಮಾಡೋದು ಅಂತ. ಈ ಥರ ಏರಿಸ್ಕೊಂಡಿದ್ದೀವಿ. ಇದು ಒಂದು ಸೂಜಿ. ನೆಕ್ಸ್ಟು ಪರ್ಪಲ್ ಕೂಡ ಹೀಗೆ ಏರಿಸ್ಕೊಂಡಿದ್ದೀವಿ. ಇದು ಸ್ಕೈ ಬ್ಲೂ ಕೂಡ ಹೀಗೆ ಏರಿಸ್ಕೊಂಡಿದ್ದೀವಿ. ನೆಕ್ಸ್ಟ್ ಪಿಂಕ್ ಕೂಡ ಹೀಗೆ ಏರಿಸ್ಕೊಂಡಿದ್ದೀವಿ. ಈ ಥರ ಇಷ್ಟು ದೊಡ್ಡ ಸೂಜಿ ತೊಗೋಬೇಕಾಗುತ್ತೆ. ಕುಚ್ಚಿಗೆ ಬೇಕಾಗಿರೋ ಸಾಮಗ್ರಿಗಳು ಇವೆಲ್ಲ. ಈ ಥರ ದಾರ, ಈ ಥರ ದೊಡ್ಡ ಸೂಜಿ ಮತ್ತು ಇಲ್ಲಿ ಚಿಕ್ಕ ಸೂಜಿ. ಇದು ಕುಚ್ಚು ಕಟ್ಕೊಡೋದಕ್ಕೆ ಅಂದರೆ ನಾಟ್ ಮಾಡಬೇಕಾಗುತ್ತಲ್ಲ, ಸೊ ಅದಕ್ಕೆ ಇಷ್ಟು ಚಿಕ್ಕ ಸೂಜಿ. ಅದಕ್ಕೆ ಒಂದು ಥ್ರೆಡ್ ಬರುತ್ತೆ, ಗೋಲ್ಡ್ ಥ್ರೆಡ್ ಅಂತ. ಈ ಗೋಲ್ಡ್ ಥ್ರೆಡ್ ಕಾಣ್ತಿದೆ ನೋಡಿ, ಗೋಲ್ಡ್ ಥ್ರೆಡ್ಡು ಇದು ಇದೇ ಥರ ಇರುತ್ತೆ. ಥ್ರೆಡ್ಡು ಹೇಗೆ ಇರುತ್ತೆ, ಅದು ಯಾವ ಥರ ಇರುತ್ತೆ ಅಂತ ತೋರಿಸ್ತೀವಿ ರೀ. ನೋಡಿ, ಇದೇ ಆ ಥ್ರೆಡ್ಡು. ಈ ಥರ ಏರಿಸ್ಕೋಬೇಕಾಗುತ್ತೆ. ಏರಿಸ್ಕೊಂಡ್ರೆ ನಾಟ್ ಮಾಡೋದಕ್ಕೆ ಸೂಜಿಲಿ ಏರಿಸೋದ್ರಿಂದ ಟೈಟಾಗೂ ಬರುತ್ತೆ ಮತ್ತು ನಿಮಗೆ ಗ್ರಿಪ್ ಕೂಡ ಸಿಗುತ್ತೆ. ಇದೇ ಆ ಥ್ರೆಡ್ಡು. ನೋಡಿ, ಈ ಥರ ಇರುತ್ತೆ. ಒಂದು ಲೇಯರ್ ಸಾಕು. ಆ ದಾರಗಳಿಗೆ ಮಾತ್ರ ನಿಮಗೆ ಎಷ್ಟು ಮಂದ ಬೇಕೋ ಕುಚ್ಚು ಆ ಥರ ನೀವು ಏರಿಸ್ಕೋಬೇಕಾಗುತ್ತೆ. ಇದು ಜಸ್ಟ್ ಒಂದು ಎಳೆ ಸಾಕು. ಇದು ದಾರ
ಅಂದರೆ ಥ್ರೆಡ್ ತೊಗೊಂಡಿದ್ದೀವಲ್ಲ ಅದನ್ನು ಕೆಳಗಡೆಯಿಂದ ತಗೋಬೇಕು. ತಗೊಂಡು ಇಟ್ಕೊಂಡು ಅವೆಲ್ಲ ಹೇಳಿದ್ನಲ್ಲ ನಾಟ್ ಮಾಡಬೇಕಾಗ ಗೋಲ್ಡ್ ದಾರ ಬರುತ್ತೆ ಅಂತ. ಈಗ ತಗೊಂಡು ತಿರುಗಿಸ್ಬೇಕು. ಆ ದಾರನ ತಿರುಗಿಸ್ಕೊಂಡು ಒಂದು ನಾಟ್ ಮಾಡಿಕೊಂಡು ಮತ್ತೆ ಸುತ್ತಿ ಹೀಗೆ ಲಾಕ್ ಮಾಡಿ ಮತ್ತೆ ಹಾಗೆ ಲಾಕ್ ಮಾಡ್ಕೊತಾ ಹೋದರೆ ಟೈಟ್ ಆಗುತ್ತೆ. ಒಂದು ಸ್ವಲ್ಪ ಮಾಡಿ ಬ್ಯಾಕ್ ಸೈಡ್ ಕೂಡ ಲಾಕ್ ಮಾಡಿಕೊಂಡ್ರೆ ಸೊ ಏನು ಕಿತ್ಕೊಂಡು ಹೋಗಲ್ಲ ಅಂತ ಲಾಕ್ ಮಾಡ್ತಿರೋದು. ನೋಡಿ ಹಿಂಗಾಗಿದೆ. ಇದನ್ನು ಕಟ್ ಮಾಡ್ಕೋಬೇಕಾಗುತ್ತೆ ಹೀಗೆ ನೋಡಿ ಹೀಗೆ. ಇವಾಗ ಗೋಲ್ಡ್ ಕಲರ್ ಹಾಕ್ತಾಯಿದ್ದೀವಿ ನಾವು, ಯಾಕೆಂದರೆ ಸೀರೆಯಲ್ಲಿ ಗೋಲ್ಡ್ ಇರೋದ್ರಿಂದ ಗೋಲ್ಡ್ ಕೂಡ ಒಂದು ಕಲರ್ ಆಗಿ ನಾವು ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಫಸ್ಟು ಪರ್ಪಲ್ ಕಲರು, ಅದಾದಮೇಲೆ ಗೋಲ್ಡ್ ಕಲರು, ಅದಾದಮೇಲೆ ಪಿಂಕು, ಅದಾದಮೇಲೆ ಸ್ಕೈ ಬ್ಲೂ ಕಲರ್. ಸೊ ಫಸ್ಟ್ ಪರ್ಪಲ್ ಕಲರ್ ತೋರಿಸಿದ್ದೀವಲ್ಲ, ಇವಾಗ ನೆಕ್ಸ್ಟು ಬಂದು ಗೋಲ್ಡ್ ಕಲರ್. ಗೋಲ್ಡು ಹಾಗೆ ಕೆಳಗಿಂದ ದಾರ ಎಳ್ಕೊಂಡು ನೆಕ್ಸ್ಟ್ ಇವಾಗ ಗೋಲ್ಡ್ನಲ್ಲಿ ನಾಟ್ ಮಾಡ್ಕೋಬೇಕಾಗುತ್ತೆ. ಗೋಲ್ಡ್ ಕಲರ್ ಥ್ರೆಡ್ಡು ಈಗ ತೊಗೊಂಡು ಗೋಲ್ಡ್ ಕಲರ್ನ ತಿರುಗಿಸಿ ಒಂದು ಲಾಕ್ ಮಾಡಿ, ಎರಡು ಲಾಕ್ ಮತ್ತು ಮೂರು ಲಾಕು ಮತ್ತು ಇನ್ನೊಂದು ಲಾಕ್ ಮಾಡಿ ಕೆಳಗಡೆಯಿಂದ ಲಾಕ್ ಮಾಡ್ಕೊಳ್ಳಿ. ಸರಿ, ಕೆಳಗಡೆಯಿಂದ ಲಾಕ್ ಮಾಡೋದ್ರಿಂದ ಗಟ್ಟಿಯಾಗಿ ಕೂರುತ್ತೆ ಅಂತ ಕೆಳಗಡೆ ಲಾಕ್ ಮಾಡೋದು. ನಿಮ್ಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಬೋದು, ಜಸ್ಟ್ ನೋಡಿ ಅಷ್ಟೇ. ಇದು ಕಟ್ ಮಾಡಬೇಕಾಗತ್ತೆ ಹೀಗೆ. ಇವಾಗ ಪಿಂಕ್ ಕಲರ್ ತೊಗೊಳ್ತಾ ಇದ್ದೀವಿ, ಪಿಂಕ್ ಕಲರ್ ಥ್ರೆಡ್ನ. ಪಿಂಕ್ ಕಲರ್ ತೊಗೊಂಡು ಈಗ ಗೋಲ್ಡ್ ಕಲರ್ ಥ್ರೆಡ್ನ ನಾವು ಹಾಕಬೇಕಾಗುತ್ತೆ ನಾಟ್ ಮಾಡೋದಕ್ಕೆ. ಸೇಮ್ ಪ್ರೊಸೀಜರು ಮೇಲೆ ಮುಂದೆ ಎಲ್ಲ ಹೇಗೆ ಮಾಡಿದ್ವು ಅದೇ ಥರನೇ ಗೋಲ್ಡ್ ಕಲರು ಲಾಕ್ ಮಾಡ್ಕೊಳ್ಳಿ ಹೀಗೆ. ಲಾಕ್ ಮಾಡಿ ಸೀರೆನಲ್ಲಿ ಯಾವ ಥರ ಇರುತ್ತೋ ಆ ಥರ ನೀವು ಥ್ರೆಡ್ನ ಚೂಸ್ ಮಾಡಿಕೊಂಡು ಹಾಕ್ಬೋದು. ನಿಮಗೆ ಯಾವ ಥರ ಇಷ್ಟ ಬರುತ್ತೋ, ಕಸ್ಟಮರ್ ಯಾವ ಥರ ನಿಮಗೆ ಕೇಳ್ತಾರೋ ಆ ಥರ ಕೂಡ ನೀವು ಮ್ಯಾನೇಜ್ ಮಾಡ್ಬೋದು. ಹೇಗೆ ಇರುತ್ತೋ ಸೀರೆ ಅದ್ರ ಮೇಲೆ ಪ್ರಕಾರನೂ ಮಾಡ್ಬೋದು, ಇಲ್ಲ ಒಂದೇ ಕಲರ್ನಲ್ಲೂ ಹಾಕ್ಬೋದು, ಎರಡು ಕಲರ್ ಕೂಡ ಹಾಕ್ಬೋದು. ನಾವು 4 ಸೀರೆಯಲ್ಲಿ 4 ಕಲರ್ ಬಂದಿರೋದ್ರಿಂದ ನಾವು 4 ಕಲರ್ನ ಚೂಸ್ ಮಾಡಿದ್ದೀವಿ. ಅವ್ರು ಕೂಡ 4 ಕಲರ್ ಬೇಕು ಅಂತ ಹೇಳಿದರು, ಸೊ 4 ಕಲರ್ ಚೂಸ್ ಮಾಡಿ ಹಾಕಿದ್ದೀವಿ ಈ ಥರ. ಈಗ ಸ್ಕೈ ಬ್ಲೂ ಕಲರ್ ಹಾಕ್ತಾಯಿದ್ದೀವಿ. ಇದು ಗೋಲ್ಡ್ ಥ್ರೆಡ್ನಿಂದ ನಾಟ್ ಮಾಡ್ಕೊಳ್ತಾ ಇರೋದು. ಹೀಗೆ ನಾಟ್ ಮಾಡ್ಕೊಳ್ಬೇಕು. ನಾಟ್ ಮಾಡಿಕೊಂಡು ಇದಕ್ಕೆ ಕೂಡ ಹಿಂದೆ ಹಾಕೋದ್ರಿಂದ ಹೇಗೆ ಅಂದರೆ ಅದು ಮುಂದೆ ಲೂಸ್ ಕುಚ್ಚು, ಬೇಬಿ ಕುಚ್ಚಲ್ವಾ, ಬೇಬಿ ಕುಚ್ಚು ಬೇಗ ಲೂಸ್ ಆಗುತ್ತೆ. ಸೊ ಅದಕ್ಕೆ ಹಿಂದೆ ಕೂಡ ಲಾಕ್ ಮಾಡಿಕೊಂಡ್ರೆ ಟೈಟಾಗಿ ಕೂರುತ್ತೆ ಅಂತ ಲಾಕ್ ಮಾಡೋದು. ಸೊ ನೋಡಿ
ಕಂಪ್ಲೀಟ್ ಆಗಿದೆ ಇದು. ಇವಾಗ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡಿ ಆದಮೇಲೆ ನೋಡಿ ಹೇಗೆ ಕಾಣ್ತಿದೆ ಅಂತ ತೋರಿಸ್ತೀನಿ ಒಂದ್ಸತಿ. ಇದು ಕಲರ್ ಅವರು ಚೂಸ್ ಮಾಡಿರೋದು ಪರ್ಪಲ್, ಯೆಲ್ಲೋ, ಪಿಂಕ್, ಸ್ಕೈ ಬ್ಲೂ. ಈ 4 ಕಲರ್ ಕುಚ್ಚು ಸಿಂಪಲಾಗಿ ಬೇಕು ಅಂತ ಹೇಳಿದ್ರು, ಸೊ ಸಿಂಪಲ್ಲಾಗೆ ಹಾಕಿದ್ದೀವಿ. ಸೊ ನೋಡಿ, ನೀವು ಕೂಡ ಟ್ರೈ ಮಾಡಿ. ಇದು ಕಂಪ್ಲೀಟ್ ಆಗಿದೆ ಸೀರೆ. ಹೇಗಾಗಿದೆ ಅಂತ ತೋರಿಸ್ತೀವಿ ನೋಡಿ ಲೈನ್ಗೆ. ಸೊ ಕಂಪ್ಲೀಟ್ ಆಗಿದೆ. ನೋಡಿ ಇದು ಬೇಬಿ ಕುಚ್ಚು, ಸೊ ಅದಕ್ಕೆ ಈ ಥರದ ಚಿಕ್ಕದಾಗಿ. ಇನ್ನೂ ಈ ಥರ ಹೆಚ್ಚು ವೀಡಿಯೋಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಮೆಂಟ್ ಮಾಡಿ. ಧನ್ಯವಾದಗಳು.